Good morning students, welcome to online class. In our last class we have learned some paragraph of polluting the world. Today we will continue the lesson. In polluting the world we have stopped in third paragraph. In third paragraph, massive industrialization has led to serious pollution of the environment. Massive means, here some new words are there. Massive means large and heavy or solid. In Kannada we can say that ಬೃಹತ್ ಅಂತ ಹೇಳ್ಬೋದು ನಾವಿಲ್ಲಿ. ಮ್ಯಾಸಿವ್ ಇಂಡಸ್ಟ್ರಿಯಲೈಸೇಷನ್ ಅಂದರೆ ಬೃಹತ್ ಪ್ರಮಾಣದಲ್ಲಿ ಕೈಗಾರೀಕರಣ ಆಗುತ್ತಿರುವುದರಿಂದ ಏನಾಗ್ತಿದೆ ಅಂದರೆ ವಾತಾವರಣದಲ್ಲಿ ಪೊಲ್ಯೂಷನ್ ಆಗ್ತದೆ. ಎಲ್ಲಿ ಕೈಗಾರಿಕೆಗಳ ಪ್ರಮಾಣ ಜಾಸ್ತಿ ಇರ್ತದೆ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇರ್ತದೆ, ಒಂದಕ್ಕೊಂದು ಕೋರಿಲೇಟಿವ್ ಆಗಿ ಕೆಲಸ ಮಾಡ್ತದೆ ಅಂತ ಹೇಳ್ಬೋದು ನಾವಿಲ್ಲಿ. ಇಲ್ಲಿ ಮ್ಯಾಸಿವ್ ಇಂಡಸ್ಟ್ರಿಯಲೈಸೇಷನ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ ಹೇಳ್ತೀವಿ ನಾವು. ಇಲ್ಲಿ ವಾತಾವರಣದಲ್ಲಿ ಪೊಲ್ಯೂಷನ್ ಆಗಲಿಕ್ಕೆ ಅಂತಂದ್ರೆ ಯಾವ ರೀತಿ ಅಂದರೆ ಇಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗೋದ್ರಿಂದ ಕೈಗಾರಿಕೆಗಳು ಹೆಚ್ಚಾಗೋದ್ರಿಂದ ಏನಾಗ್ತದೆ, ಅದರಿಂದ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ. ಪಾಪ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ಏನಾಗ್ತದೆ, ಪೊಲ್ಯೂಷನ್ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕಲ್ಕತ್ತಾ, ಆಮೇಲೆ ಬಾಂಬೆ, ಬೆಂಗಳೂರು ಅಂತ ಸಿಟಿ ಒಳಗೆ ಏನದಾವ ಕೈಗಾರಿಕೆಗಳ ಪ್ರಮಾಣ ಜಾಸ್ತಿ ಅದಾವ. ಅಲ್ಲೇ ಜನ ಏನು ಮಾಡ್ತಾರೆ, ಉದ್ಯೋಗವನ್ನು ಅರಸಿ ಅಲ್ಲಿ ಹೋಗ್ತಾರೆ. ಇದರಿಂದ ಏನಾಗ್ತದೆ, ಅಲ್ಲಿ ಕೈಗಾರೀಕರಣ ಅನ್ನುವಂಥ ಒಂದು ಪಾಯಿಂಟ್ ಬರುತ್ತೆ. ಅಲ್ಲಿ ಕೈಗಾರೀಕರಣಗಳು ಬೃಹತ್ ಪ್ರಮಾಣದಲ್ಲಿ ನಿರ್ಮಾಣ ಆಗಿರೋದ್ರಿಂದ ಇಲ್ಲಿ ಎನ್ವಿರಾನ್ಮೆಂಟದಲ್ಲಿ ಅದು ಒಂದು ಮುಖ್ಯ ಕಾರಣ ಪೊಲ್ಯೂಷನ್ ಆಗಲಿಕ್ಕೆ ಅಂತಂದ್ರೆ ಹೇಳ್ತಾರೆ. ನೆಕ್ಸ್ಟ್, ಮಿಲಿಯನ್ಸ್ ಆಫ್ ಟನ್ಸ್ ಆಫ್ ಸ್ಮೋಕ್, ಸಲ್ಫರ್ ಗ್ಯಾಸ್, ash and unknown quantities of toxic by products are sent up every day all over the world, and we simply do not know if our chemical environment is slowly poisoning us all. ಈ ಪ್ಯಾರಾಗ್ರಾಫ್ದಲ್ಲಿ ಏನು ಹೇಳ್ಬೇಕಂದ್ರೆ ಜಗತ್ತಿನ ತುಂಬ ಎಷ್ಟೋ ಕೈಗಾರಿಕೆಗಳದಾವ. ಅವರು ಆ ಕೈಗಾರಿಕೆಗಳಿಂದ ಹೊರಬರುವಂತಹ ಸ್ಮೋಕು, ಆ್ಯಶು ಮತ್ತು ಸಲ್ಫರ್ ಗ್ಯಾಸ್ ಎಷ್ಟು ಪ್ರಮಾಣದೊಳಗೈತೆ ಅಂದ್ರೆ ಮಿಲಿಯನ್ಸ್ ಆ್ಯಂಡ್ ಟನ್ಸ್ ಅಂತಂದೇ ಹೇಳ್ತಾರೆ. ಮಿಲಿಯನ್ಸ್ ಆಫ್ ಟನ್ಸ್ ಸ್ಮೋಕ್ ಅಂತಂದೇ ಹೇಳ್ತೀವಿ, ಹೊಗೆ ಅಥವಾ ಸಲ್ಫರ್ ಗ್ಯಾಸ್ ಹೊರಬರ್ತದೆ ಅದರಿಂದ, ಆ ಕೈಗಾರಿಕೆಗಳಿಂದ. ಅಷ್ಟೇ ಅಲ್ಲದೆ ಆ್ಯಶ್ ಅಂತಂದ್ರೆ ಬೂದಿ ಅಂತಂದೇ ಹೇಳ್ತೀವಿ ನಾವು. ಆ್ಯಂಡ್ ಅನ್ನೋನ್ ಕ್ವಾಂಟಿಟೀಸ್ ಆಫ್ ಟಾಕ್ಸಿಕ್, ಅಷ್ಟೇ ಅಲ್ಲದೆ ಅನ್ನೋನ್ ಕ್ವಾಂಟಿಟೀಸ್, ಅನ್ನೋನ್ ಕ್ವಾಂಟಿಟಿ ಇರುವಂತಹ ಪ್ರಮಾಣದಲ್ಲಿ ಇರುವಂತಹ ಕೆಲವೊಂದಿಷ್ಟು ಪಾಯ್ಸನಸ್ ಗ್ಯಾಸ್ಗಳು, ಪಾಯ್ಸನಸ್ ಥಿಂಗ್ಸ್ಗಳು ಏನಾಗ್ತಾವ ಹೊರ ಬರ್ತಿದ್ದಾವೆ. ಟಾಕ್ಸಿಕ್ ಅಂತಂದ್ರೆ ಇಲ್ಲಿ ನಾವು ಏನು ಹೇಳ್ತೀವಿ, ಪಾಯ್ಸನ್ ಅಂತಂದು ಹೇಳ್ತೀವಿ. ಪಾಯ್ಸನಸ್ ಗ್ಯಾಸ್ ಅಥವಾ ಪಾಯ್ಸನಸ್ ಥಿಂಗ್ ಅಂತಂದು ಹೇಳಿ. ಟಾಕ್ಸಿಕ್ ಬೈ ಪ್ರಾಡಕ್ಟ್ಸ್ ಆರ್ ಸೆಂಟ್ ಅಪ್ ಎವ್ರಿ ಡೇ ಆಲ್ ಓವರ್ ದ ವರ್ಲ್ಡ್. ಇಡೀ ಜಗತ್ತಿನ ತುಂಬ ಈ ರೀತಿ ಸಲ್ಫರ್ ಗ್ಯಾಸ್ ಇರ್ಬೋದು, ಆ್ಯಶ್ ಅಂತ ಹೇಳ್ತೀವಿ ಅದು, ಆಮೇಲೆ ಸ್ಮೋಕು, ಮಿಲಿಯನ್ಸ್ ಆಫ್ ಟನ್ಸ್ ದಷ್ಟು ಏನು ಹೊರಗೆ ಬರ್ತದೆ. ಅದನ್ನೆಲ್ಲ ಅವ್ರು ಏನು ಮಾಡ್ತಾರೆ, ರಿವರ್ಗೆ ಹೊರಗೆ ಬಿಡ್ತಾರೆ, ರಿವರ್ಗೆ ಸೇರಿಸ್ತಾರೆ ಅಂತಂದೇ ಹೇಳಿದ್ರು. ಸೆಂಟ್ ಅಪ್ ಎವ್ರಿ ಡೇ, ಪ್ರತಿದಿನಾನು ಇಷ್ಟು ಮಿಲಿಯನ್ ಟನ್ ಗಟ್ಟಲೆ ಆ್ಯಶ್ ಮತ್ತು ಸ್ಮೋಕ್ ಹೊರಬರ್ತದೆ ಅಂತಂದೇ ಹೇಳ್ತಾರೆ. ಆ್ಯಂಡ್ ವಿ ಸಿಂಪ್ಲಿ ಡು ನಾಟ್ ನೋ ಇಫ್ ಅವರ್ ಕೆಮಿಕಲ್ ಎನ್ವಿರಾನ್ಮೆಂಟ್ ಈಸ್ ಸ್ಲೋಲಿ ಪಾಯ್ಸನಿಂಗ್ ಅಸ್ ಆಲ್ ಅಂದೆ. ನಾವು ಇದನ್ನ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗ್ತದೆ ಅಂತಂದು ಹೇಳಿ ಗೊತ್ತಿದ್ರು ಕೂಡ ನಾವು ಗೊತ್ತಿರದೇ ಇರೋ ಥರ ನಾವೇನು ಮಾಡ್ತಿದ್ದೀವಿ, ಇರ್ತಿದ್ದೀವಿ ಅಂತಂದೇ ಹೇಳ್ತಾರೆ. ಕೆಮಿಕಲ್ ಎನ್ವಿರಾನ್ಮೆಂಟ್ ಅಂತಂದ್ರೆ ಇಲ್ಲಿ ನಾವು ರಾಸಾಯನಿಕವಾಗಿರುವಂತಹ ಈ ಸುತ್ತಮುತ್ತಲಿರುವಂತಹ ಏನು ಎನ್ವಿರಾನ್ಮೆಂಟ್ ಇದೆಯಲ್ಲ ಅದು ಪಾಯ್ಸನ್ ಆಗ್ತಿದೆ. ಸ್ಲೋ ಆಗಿ, ಸಡನ್ ಆಗಿ ಪಾಯ್ಸನ್ ಆಗ್ತಿಲ್ಲ, ಸಡನ್ ಆಗಿ ಅದು ಏನಾಗ್ತಿಲ್ಲ, ಪೊಲ್ಯೂಷನ್ ಆಗ್ತಿಲ್ಲ, ಸ್ಲೋ ಆಗಿ ಅದು ಪಾಯ್ಸನ್ ಆಗ್ತಿದೆ ಅಂತಂದ್ರೆ ಅನ್ನೋದನ್ನು ಹೇಳ್ತಿದ್ದಾರೆ. ಸ್ಲೋಲಿ ಪಾಯ್ಸನಿಂಗ್ ಅಸ್ ಆಲ್, ಅಷ್ಟೇ ಅಲ್ಲದೆ ಅದು ಬರೀ ವಾತಾವರಣದಲ್ಲಿ ಅಷ್ಟೇ ಸೇರೋದಲ್ಲದೆ ನಮ್ಮ ಹ್ಯೂಮನ್ ಬಾಡಿಗಳಿಗೂ ಕೂಡ ಸ್ಲೋ ಆಗಿ ಅದು ಸೇರ್ತಿದೆ ಅಂತಂದು ಹೇಳ್ತಾರೆ. ವಾಟ್ ಈಸ್ ಇವನ್ ವರ್ಸ್? ವರ್ಸ್ ಮೀನ್ಸ್ ನಾವೇನು ಹೇಳ್ತೀವಿ, ಪಾಸ್ಟ್ ಟೆನ್ಸ್ ಆಫ್ ಬ್ಯಾಡ್ ಅಂತ ಹೇಳ್ತೀವಿ. ಇದಕ್ಕಿಂತಲೂ ಬ್ಯಾಡ್ ಥಿಂಗ್ ಏನಿಲ್ಲ, ಇದಕ್ಕಿಂತಲೂ ಬ್ಯಾಡ್ ಸಿಚುವೇಶನ್ ಬೇರೆ ಏನೂ ಇರಲಿಕ್ಕಿಲ್ಲ ಅಂತಂದೇ ಹೇಳ್ತಾರೆ. ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆದ್ರೆ ಅಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಲಿವಿಂಗ್ ಥಿಂಗ್ಸ್ಗಳು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕಿಂತಲೂ ಕೆಟ್ಟದಾಗಲಿಕ್ಕೆ ಮತ್ತೊಂದು ಬೇರೆ ಕಾರಣ ಇಲ್ಲ ಅಂತಂದೇ ಹೇಳ್ತಾರೆ. ದ ಇನ್ಕ್ರೀಸ್ ಇನ್ ದ ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಆಫ್ ದ ಅಟ್ಮಾಸ್ಫಿಯರ್
from burning oil and coal may in time prevent the escape of the sun's heat from the earth, leading to a rise in the earth's temperature, the melting of ice caps, and a rise in the level of the ocean. ಈ ಪ್ಯಾರಾಗ್ರಾಫ್ನಲ್ಲಿ ನೆಗೆಟಿವ್ ಆಗಿ ಹೇಳಿದ್ದಾರೆ ಅದನ್ನು, ಆ ಸೆಂಟೆನ್ಸನ್ನು. ವಾಟ್ ಇನ್ ಇವನ್ ವರ್ಸ್, ದ ಇನ್ಕ್ರೀಸ್ ಇನ್ ದ ಕಾರ್ಬನ್ ಡೈಆಕ್ಸೈಡ್. ಬಹಳಷ್ಟು ಸಲ್ಫರ್ ಗ್ಯಾಸು, ಬೇರೆ ಬೇರೆ ಏನು ಪಾಯ್ಸನಸ್ ಇರುವಂತಹ ಗ್ಯಾಸ್ಗಳು ಹೊರ ಬರ್ತಿದ್ರು ಕೂಡ, ಇಂಡಸ್ಟ್ರೀದಿಂದ ಹೊರ ಬರ್ತಿದ್ರು ಕೂಡ ಅದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡು ಹೊರ ಬರ್ತಿದೆ. ಅದರ ಪರಿಣಾಮವಾಗಿ ಏನಾಗ್ತಿದೆ ಅಂದರೆ ಕಂಟೆಂಟ್ ಆಫ್ ದ ಅಟ್ಮಾಸ್ಫಿಯರ್ ಫ್ರಮ್ ಬರ್ನಿಂಗ್ ಆಯಿಲನ್ನು ಬರ್ನ್ ಮಾಡೋದ್ರಿಂದ, ಅಷ್ಟೇ ಅಲ್ಲದೆ ಕೋಲನ್ನು, ಕಲ್ಲಿಗಳನ್ನು ಅವುಗಳನ್ನು ಬರ್ನ್ ಮಾಡೋದ್ರಿಂದ ಕೂಡ ಏನಾಗ್ತಿದೆ, ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗ್ತದೆ. ಇದಕ್ಕಿಂತಲೂ ವರ್ಸ್ ಆಗಿರುವಂಥ ಸಿಚುವೇಶನ್ ಬೇರೆ ಆಗಲಿಕ್ಕಿಲ್ಲ ಅಂತಂದು ಹೇಳ್ತಾರೆ. ಪ್ರಿವೆಂಟ್ ದ ಎಸ್ಕೇಪ್ ಆಫ್, ಪ್ರಿವೆಂಟ್ ಅಂದರೆ ನಾವು ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ, ಎಸ್ಕೇಪ್ ಅಂತಂದೇ ಹೇಳ್ತೀವಿ. ಇದನ್ನು ನಾವು ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ. ಎದರಿಂದ ಅಂದ್ರೆ ಸಣ್ಣ ರೇಸ್ದಿಂದ ನಾವು ಈ ಕೆಲವೊಂದು ಸತಿ ನಾವು ಬಿಸಿಲು ಅಥವಾ ಮಳೆ ಅದಾಯ್ತಂದ್ರೆ ಬಹಳಷ್ಟು ಹೀಟು ಅಥವಾ ಬಿಸಿಲು ಇರ್ತಂದ್ರೆ ನಾವೇನು ಮಾಡ್ತೀವಿ, ಗಿಡದ ಕೆಳಗಡೆ ಹೋಗಿ ನೆರಳಿಗೆ ಕುತ್ಕೋತೀವಿ. ಆದ್ರೆ ಆ ಸಿಚುವೇಶನ್ನು ಕೂಡ ನಮಗೆ ಒದಗಿ ಬರೋದಿಲ್ಲ ಅಂತಂದೆ. ಅಂದರೆ ಎಲ್ಲಿ ಹೋದರೂ ಕೂಡ ಸಣ್ಣ ನಮ್ಮ ಹಿಂದೆನೇ ಬರ್ತದೆ ಹೀಟು, ಅಷ್ಟು ಎಲ್ಲ ಕಡೆ ಅಟ್ಮಾಸ್ಫಿಯರ್ನಲ್ಲಿ ಸ್ಪ್ರೆಡ್ ಆಗ್ತದೆ ಅಂತೇಳಿ ನೆಗೆಟಿವ್ ಆಗಿ ಈ ಸೆಂಟೆನ್ಸನ್ನು ಹೇಳಿದ್ದಾರೆ. ಪ್ರಿವೆಂಟ್ ದ ಎಸ್ಕೇಪ್ ಆಫ್ ದ ಸನ್ಸ್ ಹೀಟ್. ನಾವು ಸನ್ಸ್ ಹೀಟದಿಂದ ತಪ್ಪಿಸ್ಕೊಳ್ಳಿಕ್ಕೇ ಆಗೋದಿಲ್ಲ. ಇಡೀ ಅರ್ತ್ ತುಂಬ ಏನಾಗ್ತದೆ, ಆ ಸನ್ ಹೀಟು ಏನಾಗ್ತದೆ, ಸ್ಪ್ರೆಡ್ ಆಗ್ತದೆ, ಜಾಸ್ತಿ ಟೆಂಪ್ರೇಚರ್ ಉಂಟಾಗ್ತದೆ ಅಂತಂದೇಳಿ ಹೇಳಿದ್ದಾರೆ. ಲೀಡಿಂಗ್ ಟು ಅ ರೈಸ್ ಇನ್ ದ ಅರ್ತ್ ಟೆಂಪ್ರೇಚರ್, ದ ಮೆಲ್ಟಿಂಗ್ ಆಫ್. ಇದರ ಪರಿಣಾಮವಾಗಿ ಏನಾಗ್ತದೆ ಅಂತಂದ್ರೆ ಅರ್ಥದಲ್ಲಿ, ಭೂಮಿ ಮೇಲೆ ಟೆಂಪ್ರೇಚರ್ ಪ್ರಮಾಣ ಜಾಸ್ತಿ ಆಗ್ತದೆ, ಹೀಟ್ ಪ್ರಮಾಣ ಜಾಸ್ತಿ ಆಗ್ತದೆ. ಇದರಿಂದ ಐಸ್ ಕ್ಯಾಪ್ಗಳು ಅಂತಂದೇ ಹೇಳ್ತೀವಿ, ಹಿಮ ಕವಚಗಳು ಅಂತಂದೇ ಹೇಳ್ತೀವಿ. ಆ ಹಿಮ ಕವಚಗಳು ಏನಾಗ್ತವೆ, ಸ್ಲೋ ಆಗಿ ಮೆಲ್ಟ್ ಆಗ್ತವೆ, ಕರಗ್ತಾ ಬರ್ತಾವೆ ಅಂತಂದೇ ಹೇಳ್ತೀವಿ. ಮೆಲ್ಟಿಂಗ್ ಆಫ್ ಐಸ್ ಕ್ಯಾಪ್ಸ್ ಆ್ಯಂಡ್ ಅ ರೈಸ್ ಇನ್ ದ ಲೆವೆಲ್ ಆಫ್ ದ ಓಷನ್. ಇದರ ಕಾಸ್ ಏನಾಗ್ತದೆ, ಪರಿಣಾಮ ಏನಾಗ್ತದೆ, ಐಸ್ ಕ್ಯಾಪ್ಸ್ಗಳು ಮೆಲ್ಟ್ ಆದರೆ ಏನಾಗ್ತದೆ ಅಂದ್ರೆ ಓಷನ್ನದ್ದು ಇದ್ದಂಥ ಏನು ಲೆವೆಲ್ ಇರ್ತದಲ್ಲ ಅದು ಇನ್ಕ್ರೀಸ್ ಆಗ್ತದೆ, ರೈಸ್ ಆಗ್ತದೆ ಅಂತಂದೇ ಹೇಳ್ಬೋದು. ಓಷನ್ ಇದರಿಂದ ಫ್ಲಡ್ ಆಗ್ಬೋದು ಅಥವಾ ಏನು ಹ್ಯೂಮನ್ ಬೀಯಿಂಗ್ಸಿಗೆ ಹಾರ್ಮ್ ಆಗ್ಬೋದು ಅನ್ನುವಂಥ ಒಂದು ಸಿಚುವೇಶನನ್ನು ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್, ದ ಸಿ ಹ್ಯಾಸ್ ಬಿಕಮ್ ಅ ಚೀಪ್ ಡಂಪಿಂಗ್ ಗ್ರೌಂಡ್ ಫಾರ್ ಆಲ್ ಕೈಂಡ್ಸ್ ಆಫ್ ವೇಸ್ಟ್ ಪ್ರಾಡಕ್ಟ್ಸ್. ಇಲ್ಲಿ ಡಂಪಿಂಗ್ ಅಂತಂದ್ರೆ, ಡಂಪ್ ಅಂತಂದ್ರೆ ಏನು ಮಾಡ್ತೀವಿ, ನಮ್ಮ ವೇಸ್ಟ್ ಪ್ರಾಡಕ್ಟ್ಸ್ಗಳನ್ನ, ವೇಸ್ಟ್ ಮಟೀರಿಯಲ್ನೆಲ್ಲ ಏನು ಮಾಡ್ತಿದ್ದೀವಿ ಅಂತಂದ್ರೆ ಸಿ ಅನ್ನೋಂಥ ಒಂದು ಏನೈತಿನ ಸಾಗರ ಸಮುದ್ರಗಳಿಗೆ ಬಿಟ್ಬಿಡ್ತೀವಿ. ಯಾವುದೇ ವೇಸ್ಟ್ ಮಟೀರಿಯಲ್ ಅದೊಂದು ಪ್ಲೇಸ್ ಆಗಿದೆ, ನಾವು ವೇಸ್ಟ್ ಮಟೀರಿಯಲನ್ನು ಒಂದು ಬಿಡಲಿಕ್ಕೆ, ಆ ವೇಸ್ಟ್ ಮಟೀರಿಯಲನ್ನು ಎಸಿಲಿಕ್ಕೆ ಒಂದು ಸ್ಥಳ ಆಗಿದೆ ಅಂತಂದೇ ಹೇಳ್ತೀವಿ. ಡಂಪ್ ಮೀನ್ಸ್ ಅ ಸೈಟ್ ಫಾರ್ ಡೆಪಾಸಿಟಿಂಗ್ ರಬಿಶ್. ರಬಿಶ್ ಅಂತಂದ್ರೆ ನಮ್ಗೆ ಉಪಯೋಗ ಇರದೇ ಇರುವಂತಹ ವೇಸ್ಟ್ ಮಟೀರಿಯಲನ್ನು ನಾವು ಏನು ಮಾಡ್ತಿದ್ದೀವಿ, ಸಿಗೆ ಹಾಕ್ತಿದ್ದೀವಿ. ದ ಸಿ ಹ್ಯಾಸ್ ಬಿಕಮ್ ಅ ಚೀಪ್ ಡಂಪಿಂಗ್. ಚೀಪ್ ಆಗಿರುವಂತಹ ಒಂದು ಪ್ಲೇಸು ಅಥವಾ ಚೀಪ್ ಆಗಿರುವಂತಹ ಒಂದು ಸಿ ಅಂದರೆ ದೊಡ್ಡ ಪ್ರಮಾಣದಲ್ಲಿ ವಿಶಾಲವಾಗಿರುವಂತಹ ಒಂದು ಏನು ಅಂತ ಹೇಳ್ತೀವಿ ನಾವು, ವಾಟರ್ ಸೋರ್ಸ್ ಅಂತ ಹೇಳ್ತೀವಿ. ಎಷ್ಟೇ ನಾವು ರಬಿಶ್ ಅಥವಾ ವೇಸ್ಟ್ ಪ್ರಾಡಕ್ಟ್ಸ್ಗಳನ್ನು ಹಾಕಿದ್ರು ಕೂಡ ಅದು ಏನು ಮಾಡ್ತದೆ, ದಕ್ಕಿಸ್ಕೋತೈತಿ. ಆ ಕೆಪಾಸಿಟಿ ಏನಿದೆ ಸಿ ಮತ್ತು ಓಷನಕ್ಕಿದೆ ಅಂತ ಹೇಳ್ತೀವಿ ನಾವು. ಆದರೂ ಕೂಡ ಇಷ್ಟೆಲ್ಲ ಕೆಪಾಸಿಟಿ ಇದ್ರೂ ಕೂಡ ಸಿ ಒಂದಲ್ಲ ಒಂದು ಸರ್ತಿ ಆ ಲಿಮಿಟ್ ದಾಟ್ತು ಅಂದ್ರೆ, ರಬಿಶ್ ಥಿಂಗ್ಸ್ಗಳನ್ನು ಹಾಕ್ತಾನೆ ಹಾಗೆ ಹೋದ್ರಂತಂದ್ರೆ ಅದಕ್ಕೊಂದು ಲಿಮಿಟೇಷನ್ ಇದೆ. ಅದರ ಮೀರಿ ದಾಟ್ತು ಅಂತಂದ್ರೆ ಅವಾಗ ಏನಾಗ್ತದೆ, ಪಾಯ್ಸನಸ್ ಗ್ಯಾಸ್ಗಳಿಂದ ಅಥವಾ ಏನು ಹ್ಯೂಮನ್ ಬೀಯಿಂಗ್ಸ್ಗೆ ಹಾರ್ಮ್ ಆಗುವಂತಹ ಕಂಡೀಷನ್ ಒದಗಿ ಬರ್ತದೆ ಅಂತಂದೇ ಹೇಳ್ತಾರೆ. ದ ಸಿ ಹ್ಯಾಸ್ ಬಿಕಮ್ ಅ ಚೀಪ್ ಡಂಪಿಂಗ್ ಗ್ರೌಂಡ್ ಫಾರ್ ಆಲ್ ಕೈಂಡ್ಸ್ ಆಫ್ ವೇಸ್ಟ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಯಾವುದೇ ವೇಸ್ಟ್ ಪ್ರಾಡಕ್ಟ್ಸ್ಗಳನ್ನು ಹಾಕಲಿಕ್ಕೆ ಒಂದು ಸಿ ಅನ್ನೋದೇನಿತ್ತಲ್ಲ ಒಂದು ಪ್ಲೇಸ್ ಆಗಿದೆ. ಆಲ್ದೋ ದ ಸಿ ಹ್ಯಾಸ್ ಅ ಗ್ರೇಟ್ ಕೆಪಾಸಿಟಿ ಟು ಬ್ರೇಕ್ ಡೌನ್ ಆಲ್ ಕೈಂಡ್ಸ್ ಆಫ್ ವೇಸ್ಟ್. ಯಾವುದೇ ವೇಸ್ಟ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು ಅಥವಾ ಯಾವುದೇ ಥಿಂಗ್ಸ್ ಇರ್ಬೋದು, ಎಲ್ಲವನ್ನೂ ಅದು ಏನು ಮಾಡ್ತದೆ, ದಕ್ಕಿಸ್ಕೋತೈತಿ ಅಥವಾ ಅದನ್ನು ಮೆಲ್ಟ್ ಮಾಡ್ಬೋದು ಅಥವಾ ಅದನ್ನು ಕರಗಿಸ್ಕೋಬಹುದು. ಅಂಥ ಒಂದು ಕೆಪಾಸಿಟಿ ಅದಕ್ಕೆ ಸಿಗಿದೆ ಅಂತಂದು ಹೇಳ್ತೀವಿ. ಕೆಪಾಸಿಟಿ ಟು ಬ್ರೇಕ್ ಡೌನ್, ಅದನ್ನು ಮುರಿಬಹುದು ಅಥವಾ ಅದನ್ನು ಏನು ತನ್ನಲ್ಲಿ ಸೇರಿಸ್ಕೊಳ್ತೈತಿ ಅಂತಂದು ಹೇಳ್ತಾರೆ. ಕೆಪಾಸಿಟಿ ಟು ಬ್ರೇಕ್ ಡೌನ್ ಆಲ್ ಕೈಂಡ್ಸ್ ಆಫ್ ವೇಸ್ಟ್, ಎಲ್ಲ ವೇಸ್ಟನ್ನು ಅದನ್ನು ದಕ್ಕಿಸ್ಕೊಳ್ಳುವಂತಹ ಒಂದು ಕೆಪಾಸಿಟಿ ಸಿಗಿದೆ ಅಂತಂದು ಹೇಳಿದ್ದಾರೆ.
ದ ಕೆಪಾಸಿಟಿ ಇಸ್ ನಾಟ್ ಅನ್ಲಿಮಿಟೆಡ್. ಇದಕ್ಕೂ ಕೂಡ ಒಂದು ಏನು ಲಿಮಿಟೆಡ್ ಇದೆ, ನಾಟ್ ಅನ್ಲಿಮಿಟೆಡ್ ಅಂತಂದೇ ಗೊತ್ತಾಗ್ತದೆ. ಅಂದ್ರೆ ಇಲ್ಲಿ ಇದು ಸೆಂಟೆನ್ಸು ಕೂಡ ನೆಗೆಟಿವ್ ಆಗಿ ಹೇಳಿದ್ದಾರೆ. ಅಂದ್ರೆ ಅದಕ್ಕೂ ಕೂಡ ಒಂದು ಲಿಮಿಟ್ ಇದೆ, ಅದಕ್ಕೂ ಒಂದು ಲಿಮಿಟೇಷನ್ಸ್ ಇದೆ. ಎಷ್ಟು ಏನು ವೇಸ್ಟ್ ಪ್ರಾಡಕ್ಟ್ಸ್ಗಳನ್ನೆಲ್ಲ ನಾವು ಹಾಕ್ತೀವಲ್ಲ, ಹಾಕಿದ್ದನ್ನು ದಕ್ಕಿಸ್ಕೋತೈತೆ, ಆದ್ರೆ ಅದಕ್ಕೊಂದು ಲಿಮಿಟ್ ಇದೆ ಅಂತಂದೇ ಹೇಳಿದ್ದಾರೆ. ಎಸ್ಪೆಷಲಿ ಇನ್ ಶಾಲೋ ಸೀಸ್ ಅಂತಂದು ಹೇಳ್ತೀನಿ. ಪರ್ಟಿಕ್ಯುಲರ್ ಆಗಿ ಒಂದು ಏನು ಹೇಳ್ತಾರೆ ಇಲ್ಲ, ಶಾಲೋ ಶೀಸ್ ಅಂತ ಹೇಳ್ತೀವಿ. ಶಾಲೋ ಮೀನ್ಸ್ ಆಫ್ ಲಿಟಲ್ ಡೆಪ್ತ್, ಬಹಳಷ್ಟು ಆಳ ಇಲ್ಲದೆ ಇರುವಂತಹ ಏನು ಸಿ ಇರ್ತಾವ, ಓಷನ್ಸ್ ಇರ್ತಾವಲ್ಲ, ಆಳವಾಗಿ ಇಲ್ಲದೆ ಇರುವಂತಹ ಸೀಗಳು ಎಲ್ಲ ವೇಸ್ಟ್ ಪ್ರಾಡಕ್ಟ್ಸ್ಗಳನ್ನು ದಕ್ಕಿಸಿಕೊಳ್ಳುವಂತಹ ಅಥವಾ ಅವನನ್ನು ಇಟ್ಕೊಳ್ಳುವಂತಹ ಕೆಪಾಸಿಟಿ ಇರೋದಿಲ್ಲ. ಎಂಥ ಸಿ ಅಥವಾ ಓಷನ್ಗಳಿಗೆ ಆ ಕೆಪಾಸಿಟಿ ಇರೋದ್ರಿಂದ ಏನು ಡೀಪ್ ಆಗಿರುವಂತಹ ಡೆಪ್ತ್ ಇರುವಂತಹ ಏನು ಸಿ ಮತ್ತು ಓಷನ್ಗಳಿರ್ತಾವೆ, ಆ ವೇಸ್ಟ್ ಪ್ರಾಡಕ್ಟ್ಸ್ಗಳನ್ನು ಅವನನ್ನು ದಕ್ಕಿಸಿಕೊಳ್ಳುವಂತಹ ಕೆಪಾಸಿಟಿ ಇರ್ತದೆ. ಈ ಲಿಮಿಟೇಷನ್ಗಳನ್ನು ಏನು ಹೇಳಿದ್ರೆ ಎಸ್ಪೆಷಲಿ ಇನ್ ಶಾಲೋ ಸೀಸ್ ಅಂತ ಹೇಳಿ, ಪರ್ಟಿಕ್ಯುಲರ್ ಆಗಿ ಶಾಲೋ ಸೀಸ್ ಅಂತಂದು ಹೇಳ್ತೀವಿ. ಲಿಟಲ್ ಡೆಪ್ತ್, ಆಳ ಇಲ್ಲದೆ ಇರುವಂತಹ ಸೀಗಳು ಈ ವೇಸ್ಟ್ ಪ್ರಾಡಕ್ಟ್ಸ್ಗಳನ್ನು ಅವನು ಇಟ್ಕೊಳ್ಳೋದಿಲ್ಲ, ಅವನನ್ನು ಹೊರ ಚೆಲ್ತಾವ ಅಂತಂದೇ ಹೇಳ್ತಾರೆ. ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ ಅಂತಂದೇ ಹೇಳ್ತೀವಿ. ಎಫ್ಲುಯೆಂಟ್ ಅಂತಂದ್ರೆ ನಾವು ಹೇಳೋದು ಎಫ್ಲುಯೆಂಟ್ ಗೆಟ್ಸ್ ವಾಶ್ಡ್. ಎಫ್ಲುಯೆಂಟ್ ಮೀನ್ಸ್ ಇಲ್ಲಿ ಲಿಕ್ವಿಡ್ ವೇಸ್ಟ್ ಅಂತಂದೇ ಹೇಳ್ತೀವಿ. ಸ್ಯಾವೇಜ್ ಪ್ರಾಡಕ್ಟ್ಸ್ ಅಂತಂದೇ ಹೇಳ್ತೀವಿ. ಲಿಕ್ವಿಡ್ ಇರುವಂತಹ ಲಿಕ್ವಿಡ್ ಫಾರ್ಮೇಷನ್ ಒಳಗಿರುವಂತಹ ಏನು ವೇಸ್ಟ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಅದಕ್ಕೆ ನಾವು ಎಫ್ಲುಯೆಂಟ್ ಅಂತ ಹೇಳ್ತೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ಈ ನ್ಯೂ ವರ್ಡ್ ಬಂದಿತ್ತು. ಎಫ್ಲುಯೆಂಟ್ ಮೀನ್ಸ್ ಲಿಕ್ವಿಡ್ ಫಾರ್ಮೇಷನ್ ವೇಸ್ಟ್ ಅಂತ ಹೇಳ್ಬೋದು ನಾವು ಇಲ್ಲಿ. ಗೆಟ್ಸ್ ವಾಶ್ಡ್ ಔಟ್ ಟು ಸಿ ಅಂತಂದೆ. ಈ ನೆಕ್ಸ್ಟ್, ಫಾರ್ ಇಂಡಸ್ಟ್ರೀಸ್ ಟೆಂಡ್ ಟು concentrate in coastal areas in order to be able to dispose of unwanted waste cheaply. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಹೇಳಿದರೆ, ಈ ಲಿಕ್ವಿಡ್ ಫಾರ್ಮೇಷನ್ ಒಳಗಿರುವಂತಹ ವೇಸ್ಟ್ ಅನ್ನು ನಾವು ಸಿಗೆ ಬಿಡೋದ್ರಿಂದ ಒಂದೇನು ಕಾರಣ ಆಗ್ತದಂದ್ರೆ, ಪರ್ಟಿಕ್ಯುಲರ್ ಆಗಿ ಈ ಕೈಗಾರಿಕೆಗಳು ಉದ್ಭವ ಆಗೋದೇ ಎಲ್ಲಿ, ಸಿ ಮತ್ತು ಓಷನ್ ಅಂತ ಕೋಸ್ಟಲ್ ಏರಿಯಾಸ್ದಲ್ಲಿ ಏನಾಗಿರ್ತಾವೆ, ಇವು ಎಸ್ಟಾಬ್ಲಿಷ್ ಆಗಿರ್ತಾವೆ ಅಂತಂದೇ ಹೇಳ್ಬೋದು ನಾವಿಲ್ಲಿ. Tend means go or move in a particular direction ಅಂತ ಹೇಳ್ತೀವಿ. Tend means go or move in a particular direction. For industries tend to concentrate ಅಂತಂದ್ರೆ ಮುಖ್ಯವಾಗಿ ಇಂಡಸ್ಟ್ರೀಸ್ಗಳು ಉದ್ಭವ ಆಗೋದೇ ಎಲ್ಲಿ ಅಂತಂದ್ರೆ, ಈ ಎಲ್ಲ ಆ ಇಂಡಸ್ಟ್ರೀದಿಂದ ಹೊರ ಬರುವಂತಹ ವೇಸ್ಟ್ ಪ್ರಾಡಕ್ಟ್ಸ್ಗಳನ್ನು ಬಿಡಲಿಕ್ಕೆ ಅವುಗಳಿಗೆ ಒಂದು ಪ್ಲೇಸ್ ಬೇಕಾಗಿರ್ತದೆ. ಚೀಪೆಸ್ಟ್ ಆಗಿರುವಂತಹ, ಚೀಪ್ ಆಗಿರುವಂತಹ ಒಂದು ಪ್ಲೇಸ್ ಬೇಕಾಗಿರ್ತದೆ. ಆದ್ದರಿಂದ ಅವು ಏನು ಮಾಡ್ತಾವೆ, ಈ ಎಲ್ಲಿ ಕೋಸ್ಟಲ್ ಏರಿಯಾಸ್ಗಳು ಇರ್ತಾವೆ. ಕೋಸ್ಟಲ್ ಏರಿಯಾಸ್ ಅಂತಂದ್ರೆ ದ ಏರಿಯಾ ವೇರ್ ಲ್ಯಾಂಡ್ ಮೀಟ್ಸ್ ದ ಸಿ ಆರ್ ಓಷನ್ ಅಂತಂದೇ ಹೇಳ್ತೀವಿ. ಈ ಕೋಸ್ಟಲ್ ಏರಿಯಾ ಲ್ಯಾಂಡ್ ಮತ್ತು ಸಿ ಮೀಟ್ ಆಗುವಂತಹ ಪ್ಲೇಸ್ ಏನಿರ್ತದಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ, ಶೀ ಶೋರ್ ಅಂತಂದೇ ಹೇಳ್ಬೋದು ನಾವು ಸಿಂಪಲ್ ಆಗಿ. ನೆಕ್ಸ್ಟ್, ದ ಏರಿಯಾ ವೇರ್ ಲ್ಯಾಂಡ್ ಮೀಟ್ಸ್ ದ ಸಿ ಆರ್ ಓಷನ್ ಅಂತಂದೆ. ಲ್ಯಾಂಡ್ ಮತ್ತು ಸಿ ಮೀಟ್ ಆಗುವಂತಹ ಏನು ಪ್ಲೇಸ್ ಇರ್ತದಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ, ಕೋಸ್ಟಲ್ ಏರಿಯಾ ಅಂತಂದೇ ಹೇಳ್ತೀವಿ. ಅಲ್ಲಿ ಪರ್ಟಿಕ್ಯುಲರ್ ಆಗಿ ಏನಾಗಿರ್ತಾವೆ, ಇವು ಇಂಡಸ್ಟ್ರೀಸ್ಗಳು ಕಾನ್ಸಂಟ್ರೇಟ್ ಆಗಿರ್ತಾವೆ, ಅಲ್ಲೇ ಏನು ಎಸ್ಟಾಬ್ಲಿಷ್ ಆಗಿರ್ತಾವೆ. ಯಾಕಂತಂದ್ರೆ ಆ ಫ್ಯಾಕ್ಟ್ರಿದಿಂದ, ಇಂಡಸ್ಟ್ರಿದಿಂದ ಹೊರ ಬರುವಂತಹ ವೇಸ್ಟನ್ನು ಚೀಪ್ ವೇದೊಳಗೆ ಅದನ್ನ ಡಿಸ್ಪೋಸ್ ಮಾಡೋ ಸಲುವಾಗಿ, ಅದನ್ನ ಹೊರ ಹಾಕೋ ಸಲುವಾಗಿ ಅಲ್ಲಿ ಅವು ಎಸ್ಟಾಬ್ಲಿಷ್ ಆಗಿರ್ತಾವೆ ಅಂತಂದು ಹೇಳ್ಬೋದು ನಮಗೆ. ಕಾನ್ಸಂಟ್ರೇಟ್ ಇನ್ ಕೋಸ್ಟಲ್ ಏರಿಯಾಸ್ ಇನ್ ಆರ್ಡರ್ ಟು ಬಿ ಏಬಲ್ ಟು ಡಿಸ್ಪೋಸ್ ಮೀನ್ಸ್ ಥ್ರೋ ಅವೇ. ಇಂಡಸ್ಟ್ರಿಗೆ ಬೇಡಾದಂತಹ ವಸ್ತುಗಳನ್ನು ಅವು ಏನೋ ನದಿಗೆ ಅಥವಾ ಸಿ ಓಷನ್ಗೆ ಹೊರ ಹಾಕ್ತಾವ. ಆಫ್ ಅನ್ವಾಂಟೆಡ್ ವೇಸ್ಟ್ ಚೀಪ್ಲಿ, ಅನ್ವಾಂಟೆಡ್ ಮಟೀರಿಯಲ್ಗಳನ್ನ, ಅನ್ವಾಂಟೆಡ್ ಥಿಂಗ್ಸ್ಗಳನ್ನು ಅವು ಏನು ಮಾಡ್ತಾವ, ಸಿಗೆ ಬಿಟ್ಬಿಡ್ತಾವ. ನೆಕ್ಸ್ಟ್, ಅಟೋಮಿಕ್ ವೇಸ್ಟ್ ಅಂತ ಹೇಳ್ತೀವಿ. ಅಟೋಮಿಕ್ ಅಂತಂದ್ರೆ ಅಣು ಪ್ರಮಾಣದಲ್ಲಿರುವಂತಹ ಅಥವಾ ಪರಮಾಣು ಕೆಲವೊಂದಿಷ್ಟು ವೇಸ್ಟ್ಗಳು ಇರ್ತಾವೆ. ಆ ಇಂಡಸ್ಟ್ರಿದಿಂದ ವೇಸ್ಟ್ ಆಗಿ ಅನ್ವಾಂಟೆಡ್ ಥಿಂಗ್ಸ್ಗಳನ್ನು ಕೂಡ ಏನು ಮಾಡ್ತಿದ್ದಾವೆ, ಇಲ್ಲಿ ಸಿಗೆ ಬಿಡ್ತಿದ್ದಾವೆ ಅಂತ ಹೇಳ್ತಾರೆ. ಆಸ್ ವೆಲ್ ಆಸ್ ಪಾಯ್ಸನ್ ಗ್ಯಾಸಸ್ ಆರ್ ಡಂಪ್ಡ್ ಇನ್ ದ ಸಿ ಬೈ ಇಂಡಸ್ಟ್ರಿಯಲ್ ಆ್ಯಂಡ್ ಮಿಲಿಟರಿ ಅಥಾರಿಟೀಸ್. ಅಷ್ಟೇ ಅಲ್ಲದೆ ಈ ಇಂಡಸ್ಟ್ರೀಸ್ಗಳು ಅವುಗಳಿಂದ ಹೊರ ಬರುವಂತಹ ಪ್ರಾಡಕ್ಟ್ಸ್ಗಳು, ಅವುಗಳಿಂದ ಹೊರಗೆ ಬರುವಂತಹ ವೇಸ್ಟ್ ಮಟೀರಿಯಲ್ ಯಾವ
ಬರೀ ಅವಕ್ಕೆ ಅನ್ವಾಂಟೆಡ್ ಇರದೆ ಅಲ್ಲಿ ಆ ನದಿಗೆ ಬಿಟ್ಟಂತಹ ವೇಸ್ಟ್ ಯಾವ ರೀತಿ ಇರ್ತದೆ ಅಂದ್ರೆ ಪಾಯ್ಸನಸ್ ಇರುವಂತಹ ಗ್ಯಾಸ್ಗಳು ಇರ್ತಾವೆ. ಇದರಿಂದ ಏನಾಗ್ತದೆ, ಸಿ ಒಳಗಿರುವಂತಹ ಏನು ಜೀವಿಗಳು ಇರ್ತಾವೆ ಅವುಗಳ ನಾಶಕ್ಕೂ ಕೂಡ ಕಾರಣ ಆಗ್ತದೆ ಅಂತೇಳಿ ಲಾಸ್ಟ್ ಪ್ಯಾರಾಗ್ರಾಫ್ ನಾವು ಸ್ಟಡಿ ಮಾಡಿದ್ವಿ. Atomic waste as well as poison gases are dumped in the sea by industrial and military authorities. ಮಿಲಿಟರಿ ಅಥಾರಿಟೀಸು ಅಧಿಕಾರಿಗಳನ್ನು ಕೂಡ ಏನು ಹೇಳಿದರೆ ಆ ಸಿಗೆ ಏನು ಮಾಡಿಬಿಡ್ಬೇಕು, ಅವನನ್ನು ಡಂಪ್ ಮಾಡಬೇಕು ಅಂತೇಳಿ ಆರ್ಡರನ್ನು ಮಾಡಿದ್ದಾರೆ. ಕೆಮಿಕಲ್ ಆ್ಯಂಡ್ ಬಯಾಲಜಿಕಲ್ ವಾರ್ಫೇರ್ ಅಂತಂದರೆ ರಾಸಾಯನಿಕ ಅಥವಾ ಅಷ್ಟೇ ರಾಸಾಯನಿಕ ಮತ್ತು ಜೈವಿಕ ಯುದ್ಧ ಅಂತ ಹೇಳ್ತೀವಿ. ರಾಸಾಯನಿಕ ಮತ್ತು ಜೈವಿಕ ಯುದ್ಧ ಅಂತಂದ್ರೆ ಲೈಕ್ ನ್ಯೂಕ್ಲಿಯರ್ ವಾರ್ಫೇರ್, ನ್ಯೂಕ್ಲಿಯರ್ ಯುದ್ಧ ಅಂತ ಹೇಳ್ತೀವಿ ನಾವು. ಕುಡ್ ಒನ್ ಡೇ ಡೆಸ್ಟ್ರಾಯ್ ಮನ್ಕೈಂಡ್. ಈ ಮೂರು ಏನು ಪಾಯಿಂಟ್ಗಳು ಏನದಾವಲ್ಲ ಇವುಗಳಿಂದ ಏನಾಗ್ತದೆ, ಮನ್ಕೈಂಡು ಎಂಡ್ ಆಗ್ತದೆ ಅಂತ ಹೇಳಿದ್ರೆ. ಕೆಮಿಕಲ್ ಆ್ಯಂಡ್ ಬಯಾಲಜಿಕಲ್ ವಾರ್ಫೇರ್ ಲೈಕ್ ನ್ಯೂಕ್ಲಿಯರ್ ವಾರ್ಫೇರ್ ಕುಡ್ ಒನ್ ಡೇ ಡೆಸ್ಟ್ರಾಯ್ ಮನ್ಕೈಂಡ್. ಈ ಮಾನವ ಜನಾಂಗವನ್ನೇ ಏನು ಮಾಡ್ತದೆ, ಡೆಸ್ಟ್ರಾಯ್ ಮಾಡ್ತದ ಅಂತಂದು ಹೇಳ್ತದೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಬಯಾಲಜಿಕಲ್ ವಾರ್ಫೇರ್ ಅಂತಂದ್ರೆ ಈಗ ರೀಸೆಂಟ್ ಆಗಿ ಇರುವಂತಹ ಒಂದು ಸಿಚುವೇಶನ್ ಅಂತಂದ ಹೇಳ್ತೀವಿ. ಕೋವಿಡ್-19 ಅಂತಂದ ಹೇಳ್ತೀವಿ, ಕರೋನಾ ವೈರಸ್ ಅನ್ನುವಂಥದ್ದು. ಈಗ ಬರೀ ನಾವು ವಾರ್ಫೇರ್ ಅಂತಂದ್ರೆ ಯುದ್ಧ ಅಂತಂದ್ರೆ ಎದರ ಬದ್ರ ನಿಂತ್ಕೊಂಡು ಮಾಡೋದಕ್ಕೆ ನಾವು ಯುದ್ಧ ಅಂತ ಅಷ್ಟೇ ಅನ್ನೋದಿಲ್ಲ. ಒಂದು ಕಡೆ ನಿಂತ್ಕೊಂಡು ಬೇರೆ ಯಾವುದೋ ಒಂದು ಕಂಟ್ರಿ ಒಳಗೆ ಬೇರೆ ಯಾವುದೋ ಒಂದು ದೇಶದೊಳಗೆ ಅವರು ಕುಂತ್ಕೊಂಡು ಏನು ಮಾಡಬಹುದು, ಅವರು ಮನ್ಕೈಂಡನ್ನು ಅವರು ಡೆಸ್ಟ್ರಾಯ್ ಮಾಡ್ಬೋದು. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕರೋನಾ ವೈರಸ್ ಅಂತಂದು ಹೇಳ್ತೀವಿ. ಎಲ್ಲೋ ಒಂದು ಬೇರೆ ಕಂಟ್ರಿ ಒಳಗೆ ಇಟ್ಕೊಂಡು ಅವರು ಒಂದು ವೈರಸ್ಸನ್ನು ಬಿಟ್ಟು ಇಡೀ ಮನ್ಕೈಂಡನ್ನು ಲಕ್ಷಾಂತರ ಗಟ್ಟಲೆ ಎಲ್ಲ ಜನರೆಲ್ಲ ಏನಾಗ್ಬಿಟ್ರಿ, ಇಲ್ಲಿ ಅವರ ಸಂತತಿ ನಾಶ ಆಗಲಿಕ್ಕೆ ಒಂದು ಕಾರಣ ಆಯಿತು. ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ನಾವು. ಬಯಾಲಜಿಕಲ್ ವಾರ್ಫೇರ್ ಅಂತಂದು ಹೇಳ್ತೀವಿ, ಜೈವಿಕ ಯುದ್ಧ ಅಂತಂದು ಹೇಳ್ತೀವಿ. ಬಯಾಲಜಿಕಲ್ ವಾರ್ಫೇರ್ ಆಲ್ಸೋ ನೌನ್ ಆಸ್ ಜರ್ಮ್ ವಾರ್ಫೇರ್ ಅಂತಿದೆ. ಇದಕ್ಕೆ ಜರ್ಮ್ ವಾರ್ಫೇರ್ ಅಂತ ಕೂಡ ನಾವು ಹೇಳ್ತೀವಿ. ಕುಡ್ ಒನ್ ಡೇ ಡೆಸ್ಟ್ರಾಯ್ ಮನ್ಕೈಂಡ್. ಒಂದಲ್ಲ ಒಂದು ಸತಿ ಈ ಇದರಿಂದ ಏನಾಗ್ತದೆ, ಈ ಬಯಾಲಜಿಕಲ್ ವಾರ್ಫೇರು, ಕೆಮಿಕಲ್ ವಾರ್ಫೇರು, ಲೈಕ್ ನ್ಯೂಕ್ಲಿಯರ್ ವಾರ್ಫೇರ್ ಅಂತಂದು ಹೇಳ್ತೀವಿ. ಈಗ ಯಾವುದೋ ಒಂದು ದೇಶದೊಳಗೆ ಇಟ್ಕೊಂಡು ನ್ಯೂಕ್ಲಿಯರ್ ಬಾಂಬನ್ನು ಹಾಕಿಬಿಟ್ರೆ ಏನಾಗ್ತದೆ, ಇಡೀ ಮನ್ಕೈಂಡ್ ಏನಾಗ್ತದೆ, ನಾಶ ಆಗ್ಬಿಡ್ತದೆ. ಬರೀ ಅಲ್ಲಿ ಎನಿಮೀಸ್ಗಳು ಅಷ್ಟೇ ನಾಶ ಆಗೋದಿಲ್ಲ, ಸುತ್ತಮುತ್ತಲು ಇರುವಂತಹ ಜನರು ಕೂಡ, ಅಮಾಯಕವಾಗಿರುವಂತಹ ಜನರು ಕೂಡ ಏನಾಗ್ಬಿಡ್ತಾರೆ, ಡೆಸ್ಟ್ರಾಯ್ ಆಗ್ತಾರೆ ಅಂತಂದ್ರೆ ಹೇಳ್ಬೋದು. The weapons used destroy not merely the enemy but vast civilian population as well. ಇಲ್ಲಿ ಒಂದು ಪಾಯಿಂಟ್ ಅನ್ನು ಹೇಳಿದ್ದಾರೆ. ಈ ವೆಪನ್ಸ್ಗಳನ್ನು ಏನು ಯೂಸ್ ಮಾಡಿರ್ತಾರಲ್ಲ, ನ್ಯೂಕ್ಲಿಯರ್ ಬಾಂಬ್ಸ್ಗಳನ್ನು, ವೆಪನ್ಸ್ಗಳನ್ನು ಏನು ಯೂಸ್ ಮಾಡಿರ್ತಾರಲ್ಲ, ಅದರಿಂದ ಬರೀ ನಾವು ಎದಕ್ಕೆ ವೆಪನ್ಸನ್ನು ಯೂಸ್ ಮಾಡ್ತೀವಿ? ವೆಪನ್ಸ್ ಅಂತಂದ್ರೆ ನಾವು ಏನು ಹೇಳ್ತೀವಿ ಇಲ್ಲಿ, ಇಟ್ ಈಸ್ ಆ್ಯನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಇನ್ ಕಾಂಬ್ಯಾಟ್ ಅಂತ ಹೇಳ್ತೀವಿ, ಫಾರ್ ದ ಪರ್ಪಸ್ ಆಫ್ ಡಿಫೀಟಿಂಗ್ ಆ್ಯನ್ ಎನಿಮಿ ಅಂತ ಹೇಳ್ತೀವಿ. ವೈರಿಗಳನ್ನು ಸೋಲಿಸ್ಲಿಕ್ಕೆ, ವೈರಿಗಳನ್ನು ಡಿಫೀಟ್ ಮಾಡಲಿಕ್ಕೆ ಇರುವಂತಹ ಒಂದು ಅಸ್ತ್ರ ಅಥವಾ ಆಯುಧಕ್ಕೆ ನಾವು ಹೇಳ್ತೀವಿ ವೆಪನ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಬರೀ ವೈರಿಗಳು ಮಾತ್ರ ನಾಶ ಆಗೋದಿಲ್ಲ, ಸುತ್ತಮುತ್ತಲು ಇರುವಂತಹ ಏನು ವಾಸ್ಟ್ ಸಿವಿಲಿಯನ್ ಅಂತ ಹೇಳ್ತೀವಿ. ವಾಸ್ಟ್ ಅಂದ್ರೆ ಬೃಹತ್ ಪ್ರಮಾಣದಲ್ಲಿ ಇರುವಂತಹ ನಾಗರಿಕರು, ಪೌರರು ಅಂತ ಏನು ಹೇಳ್ತಿಲ್ಲ, ಅವರ ಡೆಸ್ಟ್ರಾಯ್ಗೂ ಕೂಡ ಇದು ಕಾರಣ ಆಗ್ತದೆ. ನ್ಯೂಕ್ಲಿಯರ್ ಬಾಂಬ್ಗಳು ಅಥವಾ ವೆಪನ್ಸ್ಗಳು ಕಾರಣ ಆಗ್ತಾವೆ ಅಂತಂದೇ ಹೇಳಿದ್ದಾರೆ. ಸಿವಿಲಿಯನ್ ಪಾಪ್ಯುಲೇಷನ್ ಆಸ್ ವೆಲ್, it seems we can expect a steady rise in leukemia and bone cancer in the world. ಇದರ ಪರಿಣಾಮವಾಗಿ ಏನಾಗ್ತದೆ ಅಂತಂದ್ರೆ ಸುತ್ತಮುತ್ತಲಿರುವಂತಹ ಎಲ್ಲ ಅಮಾಯಕ ಜನರು ಕೂಡ ಏನಾಗ್ಬಿಡ್ತಾರೆ, ನಾಶ ಆಗ್ಬಿಡ್ತಾರೆ. ಇದರ ಪರಿಣಾಮ, ಇದರ ಇಫೆಕ್ಟ್ ಯಾರ ಮೇಲೆ ಅಂತಂದ್ರೆ ಅಮಾಯಕ ಜನರ ಮೇಲೆ ಆಗ್ತದೆ. ಕೆಲವೊಂದಿಷ್ಟು ರೋಗಗಳು ಬರ್ತಾವ ಅಂತಂದೇ ಹೇಳ್ತಾರೆ. ಲ್ಯೂಕ್ಯೂಮಿಯಾ ಅಂತಂದೇ ಹೇಳ್ತಾರೆ. ಲ್ಯೂಕ್ಯೂಮಿಯಾ ಅಂತಂದ್ರೆ these cells suppress the production of normal blood cells ಅಂತಂದ್ರೆ leading to anemia. ಇದರ ಪರಿಣಾಮವಾಗಿ ಅನಿಮಿಯಾ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಬಾಡಿ ಒಳಗಿರುವಂತಹ ಕೆಂಪು ರಕ್ತಗಳ ಪ್ರಮಾಣ ಕಡಿಮೆ ಮಾಡ್ತಾವ, ಆಮೇಲೆ ಬಿಳಿ ರಕ್ತಗಳ ಪ್ರಮಾಣವನ್ನು ಹೆಚ್ಚು ಮಾಡೋದ್ರಿಂದ ಏನಾಗ್ತದೆ, ಅದಕ್ಕೆ ನಾವು ಏನು ಹೇಳ್ತೀವಿ, ಲ್ಯೂಕ್ಯೂಮಿಯಾ ಅಂತ ಹೇಳ್ತೀವಿ. ಇಲ್ಲಿ ಕೊಟ್ಟಿದ್ದಾರೆ, ಸಪ್ರೆಸ್ ದ ಪ್ರೊಡಕ್ಷನ್ ಆಫ್ ನಾರ್ಮಲ್ ಬ್ಲಡ್. ನಾರ್ಮಲ್ ಬ್ಲಡ್ ಮೀನ್ಸ್ ರೆಡ್ ಸೆಲ್ಸ್ಗಳನ್ನು ಕಡಿಮೆ ಮಾಡ್ತಾವೆ. ಇದರ ಪರಿಣಾಮ ಲೀಡಿಂಗ್ ಟು ಎನಿಮಿಯಾ. ಇದರ ಪರಿಣಾಮ, ಅದರ ಕಾಸ್ ಏನಾಗ್ತದೆ, ಎನಿಮಿಯಾ ಅನ್ನುವಂಥ ಒಂದು ರೋಗ ಬರ್ತದೆ. ಲ್ಯೂಕ್ಯೂಮಿಯಾ ಅನ್ನುವಂಥದ್ದನ್ನು ಕೂಡ ರೋಗ ಅಂತ ಹೇಳ್ತೀವಿ.
ಇದು ಒಂದು ರಕ್ತದ ಕ್ಯಾನ್ಸರ್ಗೆ ಒಂದು ಕಾರಣ ಆಗ್ತದ, ಆ ರೋಗ ಬರಲಿಕ್ಕೆ ಕಾರಣ ಆಗ್ತದ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಬೋನ್ ಕ್ಯಾನ್ಸರ್ ಕೂಡ ಆಗುವಂತಹ ಸಿಚುವೇಶನ್ ಒದಗಿ ಬರ್ತದ ಅಂತ ಹೇಳಿದ್ದಾರೆ. ಸ್ಟಡಿ ರೈಸ್ ಇನ್ ಲ್ಯೂಕಿಮಿಯಾ ಆ್ಯಂಡ್ ಬೋನ್ ಕ್ಯಾನ್ಸರ್. ಬೋನ್ ಕ್ಯಾನ್ಸರ್ ಅಂತಂದ್ರೆ ಮೂಳೆಗಳ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇಟ್ ಈಸ್ ಕ್ಯಾನ್ಸರ್ ದ್ಯಾಟ್ ಫಾರ್ಮ್ಸ್ ಇನ್ ಸೆಲ್ಸ್ ಆಫ್ ದ ಬೋನ್. ಮೂಳೆಗಳ ಕ್ಯಾನ್ಸರ್ಗೆ ನಾವೇನಂತ ಹೇಳ್ತೀವಿ, ಬೋನ್ ಕ್ಯಾನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಸಿವಿಲಿಯನ್ ಅಂತ ಕೊಟ್ಟರೆ, ಸಿವಿಲಿಯನ್ ಅಂತಂದ್ರೆ ಅಸೋಸಿಯೇಟೆಡ್ ವಿತ್ ಸಿವಿಲ್ ಲೈಫ್ ಅಂತಂದೆ, ಪೌರರ ಜೀವನಕ್ಕೆ ಸಂಬಂಧಪಟ್ಟಿದ್ದಕ್ಕೆ ನಾವು ಹೇಳ್ತೀವಿ ಸಿವಿಲಿಯನ್ ಅಂತ ಹೇಳ್ತೀವಿ. ನಾಗರಿಕರು ಅಂತಂದ್ರೆ ಅಥವಾ ಪ್ರಜೆಗಳು ಅಥವಾ ಪೌರರು ಅಂತಂದ್ರೆ ಹೇಳ್ತೀವಿ. ನೆಕ್ಸ್ಟ್ ಇನ್ ಲಾಸ್ಟ್ ಪ್ಯಾರಾಗ್ರಾಫ್, ಇಟ್ ವುಡ್ ಬಿ ಫುಲಿಶ್ ಟು ಶಟ್ ಅವರ್ ಐಸ್ ಟು ದ ಡೇಂಜರ್ಸ್ ಆಫ್ ದ pollution that human beings cause. It is true that more and more people have become aware of the dangers of pollution. ಈ ಸೆಂಟೆನ್ಸ್ ನಲ್ಲಿ ಏನು ಹೇಳಬೇಕು ಅನ್ಕೊಂಡಿದ್ದಾರೆ ಅಂದರೆ ಆಥರು, ಇಟ್ ವುಡ್ ಬಿ ಫುಲಿಶ್ ಟು ಶಟ್ ಅವರ್ ಐಸ್ ಟು ದ ಡೇಂಜರ್ಸ್ ಆಫ್ ದ ಪೊಲ್ಯೂಷನ್ ದ್ಯಾಟ್ ಹ್ಯೂಮನ್ ಬೀಯಿಂಗ್ಸ್ ಕಾಸ್ ಅಂತೇಳಿ. ಇಲ್ಲಿ ಜನ ಏನ್ ಮಾಡ್ತಿದ್ದಾರೆ ಅಥವಾ ಮಾನವರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಪೊಲ್ಯೂಷನ್ ಏನಾಗ್ತಿದೆಯಲ್ಲ, ಮಾಲಿನ್ಯ ಆಗೋದನ್ನ ಮಾಡೋದನ್ನ ನೋಡ್ಕೊಂಡು ಕೂಡ ನೋಡದೆ ಇರೋ ತರ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದಾರೆ. ಇದು ಒಂದು ಇರೋ ತರ ಇಲ್ಲಿ ನೋಡ್ದೇನೆ ಇರೋದಕ್ಕ ನಾವೇನಂತ ಹೇಳ್ತೀವಿ, ಮೂರ್ಖತನ ಅಂತ ಹೇಳ್ಬೋದು. ಇದಕ್ಕೆ ನೋಡಿದ್ರು ಕೂಡ ನೋಡದೆ ಇರೋ ತರ, ಅಥವಾ ಸುತ್ತಮುತ್ತಲು ವಾತಾವರಣ ಎಲ್ಲ ಪೊಲ್ಯೂಷನ್ ಆಗ್ತಿದೆ ಅಂತಂದೇಳಿ ನೋಡಿದ್ರು ಕೂಡ ಆ ಅವೇರ್ನೆಸ್ ಬರದೆ ನಾವು ಬೇಗನೆ ಎಚ್ಚೆತ್ಕೊಳ್ಳೋದನ್ನೇ ನಾವು ನೋಡದೆ ಇರೋ ಥರ ಕಣ್ಣು ಮುಚ್ಕೊಂಡಿರೋದಕ್ಕೆ ಅದಕ್ಕೊಂದು ಏನಂತ ಹೇಳ್ತಾರೆ ಇಲ್ಲಿ, ಮೂರ್ಖತನದ ಸಂಗತಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಇಟ್ ಈಸ್ ಟ್ರೂ ದ್ಯಾಟ್ ಮೋರ್ ಆ್ಯಂಡ್ ಮೋರ್ ಪೀಪಲ್ ಹ್ಯಾವ್ ಬಿಕಮ್ ಅವೇರ್ ಆಫ್ ದ ಡೇಂಜರ್ಸ್ ಆಫ್ ಪೊಲ್ಯೂಷನ್. ಜಾಸ್ತಿ ಜನ ಏನಾಗಿದ್ದಾರೆ ಅಂದರೆ, ಈ ಮಾಲಿನ್ಯದಿಂದ ಆಗುವಂತಹ ಕಾಸು ಮತ್ತು ಇಫೆಕ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದರ ಅವೇರ್ನೆಸ್ಸನ್ನು ಹೊಂದಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ. ಕೆಲವು ಜನ ಎಲ್ಲ ಏನು ಮಾಡಿದ್ದಾರೆ, ಅದರ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸಿಕೊಂಡಿದ್ದಾರೆ ಅಂತಂತ ಹೇಳಿದ್ದಾರೆ. ರಿವರ್ಸ್ ಆರ್ ಬೀಯಿಂಗ್ ಗ್ರ್ಯಾಜುವಲಿ ರೀಸ್ಟೋರ್ಡ್ ಟು ಹೆಲ್ತ್. ಈ ಅವೇರ್ನೆಸ್ ಬರೋದ್ರಿಂದ ಏನಾಗ್ತದೆ ಅಂತಂದ್ರೆ, ನಮ್ಮಲ್ಲಿ ಮತ್ತೆ ಏನಾಗ್ತದೆ ಇಲ್ಲಿ, ರಿವರ್ಸ್ ಆರ್ ಬೀಯಿಂಗ್ ಸ್ಲೋ ಆಗಿ ಗ್ರ್ಯಾಜುವಲ್ ಆಗಿ ರೀಸ್ಟೋರ್ ಆಗ್ತದೆ. ರಿವರ್ಗಳು ಏನು ಪೊಲ್ಯೂಟೆಡ್ ಅಂತಂದೇಳಿ ಏನಾಗ್ತಿದ್ವಲ್ಲ, ವಾಟರ್ ಪೊಲ್ಯೂಷನ್ ಆಗಿ, ಆಮೇಲೆ ರಿವರ್ಸ್ಗಳು ಎಲ್ಲ ಏನು ಪೊಲ್ಯೂಟೆಡ್ ಅಂತಂದೇಳಿ ಏನು ಹೇಳ್ತಿದ್ವಲ್ಲ, ಈಗ ಸ್ಲೋ ಆಗಿ ಅವು ರೀಸ್ಟೋರ್ ಆಗ್ತಿದೆ. ರೀಸ್ಟೋರ್ ಅಂತಂದ್ರೆ ರಿಟರ್ನ್ ಟು ಅ ಫಾರ್ಮರ್ ಕಂಡೀಷನ್, ಪ್ಲೇಸ್ ಆರ್ ಪೊಸಿಷನ್ ಅಂತಂದೇಳಿ ಮತ್ತು ಮರುಸ್ಥಾಪನೆ ಆಗ್ತಿದೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೋದಂದ್ರೆ ಗಂಗಾ ನದಿ ಅಂತಂದು ಹೇಳ್ಬೋದು, ಗಂಗಾ ರಿವರ್ ಅಂತಂದು ಹೇಳ್ತೀವಿ. ಮುಂಚೆ ಎಲ್ಲ ಏನು ಮಾಡ್ತಿದ್ರು, ಎಲ್ಲ ವೇಸ್ಟ್ ಪ್ರಾಡಕ್ಟ್ಸ್ಗಳನ್ನು ಏನು ಮಾಡ್ತಿದ್ರಲ್ಲಿ ಆ ಗಂಗಾ ನದಿಗೆ ಸೇರಿಸ್ಬಿಡ್ತಿದ್ರು. ಅಷ್ಟೇ ಅಲ್ಲದೆ ಡೆಡ್ ಬಾಡೀಸ್ಗಳನ್ನು ಕೂಡ ಏನು ಮಾಡ್ತಿದ್ರು, ಗಂಗಾ ನದಿಗೆ ಹಾಕಿಬಿಡ್ತಿದ್ರು. ಆದರೆ ಈಗ ಅವೇರ್ನೆಸ್ ಬಂದಿರೋದ್ರಿಂದ ಎನ್ವಿರಾನ್ಮೆಂಟು ಪೊಲ್ಯೂಷನ್ ಆಗ್ತಿದೆ ಅಥವಾ ಆಮೇಲೆ ವಾಟರ್ ಪೊಲ್ಯೂಷನ್ ಆಗ್ತಿದೆ, ಅದರ ಬಗ್ಗೆ ಅವೇರ್ನೆಸ್ ಉಂಟಾಗಿರೋದ್ರಿಂದ ಈಗ ರಿವರ್ಸು ಮತ್ತು ಓಷನ್ಗಳನ್ನು ಪ್ಯೂರಿಫೈ ಮಾಡಿ ಅವನನ್ನು ಆ ರೀತಿ ವೇಸ್ಟ್ ಮಟೀರಿಯಲನ್ನು ಅದರಲ್ಲಿ ಬಿಡದೆ ಅವುಗಳನ್ನು ಮರುಸ್ಥಾಪನೆಯನ್ನು ಮಾಡಲಾಗ್ತಿದೆ ಅಂತಂದೇ ಹೇಳ್ತೀವಿ. ರಿವರ್ಸ್ ಆರ್ ಬೀಯಿಂಗ್ ಗ್ರ್ಯಾಜುವಲಿ ರೀಸ್ಟೋರ್ಡ್ ಟು ಹೆಲ್ತ್. ಹೆಲ್ತನ್ನು ಕನ್ಸರ್ನ್ ಇಟ್ಕೊಂಡು ಆರೋಗ್ಯಕ್ಕೆ ಇಂಪಾರ್ಟೆಂಟನ್ನು ಕೊಟ್ಟು ಏನು ಮಾಡ್ತಿದ್ದಾರೆ, ಅವು ಆ ರಿವರ್ಗಳನ್ನು ಮರುಸ್ಥಾಪನೆ ಮಾಡ್ತಾರೆ. ಅಂದರೆ ಮೊದಲು ಇದ್ದಂತಹ ಕಂಡೀಷನ್ದಲ್ಲೇ ಆ ರಿವರ್ಸ್ಗಳನ್ನು, ಓಷನ್, ಸೀಗಳನ್ನು ತಗೊಂಡು ಬರ್ತಿದ್ದಾರೆ. Rivers are being gradually restored to health. International organizations are trying to keep the seas clean. ಇದರಲ್ಲಿ ಮುಖ್ಯ ಪಾತ್ರ ವಹಿಸಿರೋದಂತಂದ್ರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಇಡೀ ಜಗತ್ತನ್ನು ಕನ್ಸರ್ನ್ ಇಟ್ಕೊಂಡು ಅದರ ಹೆಲ್ತ್ಗೆ ಇಂಪಾರ್ಟೆಂಟ್ ಕೊಟ್ಟು ಏನು ಮಾಡಿದ್ರೆ ಕೆಲವೊಂದಿಷ್ಟು ಸಂಸ್ಥೆಗಳು ಉದ್ಭವ ಆದವು. ಅದಕ್ಕೆ ನಾವು ಏನು ಹೇಳ್ತೀವಿ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಕೆಲವೊಂದಿಷ್ಟು ನಾಸಾ, ಆಮೇಲೆ WHO ಅಂತಂದೇ ಹೇಳ್ತೀವಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತಂದೇ ಹೇಳ್ತೀವಿ, RBI, ಆಮೇಲೆ WTO ಅಂತಂದೇಳಿ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತಂದೇ ಹೇಳ್ತೀವಿ. ಈ ಎಲ್ಲ ಸಂಸ್ಥೆಗಳು ಏನು ಮಾಡ್ತಿದ್ದೇವೆ ಅಂತಂದ್ರೆ ಜಗತ್ತನ್ನು ಉಳಿಸ್ಬೇಕು, ಅರ್ತ್ ಮೇಲೆ ಇರುವಂತಹ ಜೀವಿಗಳನ್ನು ಉಳಿಸ್ಬೇಕು ಅಂತಂದ್ರೆ ಹೋರಾಡ್ತಿದೆ. ಆದರೆ
ಬಗ್ಗೆ ಅವೇರ್ನೆಸ್ಸನ್ನು ತಂದು ಕೊಡ್ತಿದೆ. ಆ ಆರ್ಗನೈಸೇಷನ್ಸ್ಗಳು ಏನು ಮಾಡ್ತಿದ್ದಾವೆ ಅಂತಂದ್ರೆ ಟ್ರೈ ಮಾಡ್ತಿದ್ದಾವೆ. ಸಿ ಮತ್ತು ಆಮೇಲೆ ರಿವರ್ದಲ್ಲಿ ಏನು ವೇಸ್ಟ್ ಮಟೀರಿಯಲನ್ನು ಹಾಕ್ತಿದೆಯಲ್ಲ ಅವನನ್ನು ಪ್ಯೂರಿಫೈ ಮಾಡಿ ಅದಕ್ಕೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಗಳನ್ನು ಹಾಕಿದೆ. ಕೈಗಾರಿಕೆಗಳಿಗೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ ಹಾಕಿದೆ. ನೀವು ವೇಸ್ಟ್ ಪ್ರಾಡಕ್ಟ್ಸ್ಗಳನ್ನು ಹಾಕಬೇಕು ಅಂತಂದ್ರೆ ಆ ವೇಸ್ಟ್ ಪ್ರಾಡಕ್ಟ್ಸ್ಗಳನ್ನು ಆಮೇಲೆ ಪಾಯ್ಸನಸ್ ಗ್ಯಾಸನ್ನು ಪ್ಯೂರಿಫೈ ಮಾಡಿ ಆಮೇಲೆ ನದಿಗೆ ಬಿಡಬೇಕು ಅಥವಾ ಸೀಗೆ ಬಿಡಬೇಕು ಅಂತಂದರೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನನ್ನು ಹಾಕಿ ಕೈಗಾರಿಕೆಗಳಿಗೆ ಪರ್ಮಿಷನನ್ನು ಕೊಟ್ಟಿದ್ದಾರೆ. ಆರ್ಗನೈಸೇಷನ್ಸ್ ಆರ್ ಟ್ರೈಂಗ್ ಟು ಕೀಪ್ ದ ಸೀಸ್ ಕ್ಲೀನ್. ಎಷ್ಟಾಗ್ತದಷ್ಟು ಏನು ಸೀಯನ್ನು ಮತ್ತು ರಿವರ್ಸ್ಗಳನ್ನು ಕ್ಲೀನಾಗಿ ಇಡಲಿಕ್ಕೆ ಈ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ಗಳು ಏನು ಮಾಡ್ತಿದೆ, ಅವೇರ್ನೆಸ್ಸನ್ನು ತಂದು ಕೊಡ್ತಿದೆ. ಇಂಡಸ್ಟ್ರೀಸ್ ಆರ್ ಬೀಯಿಂಗ್ ಆಸ್ಕ್ಡ್ ಟು ಪೇ ಲಾರ್ಜ್ ಸಮ್ಸ್ ಟು ಮೀಟ್. ಹೆಚ್ಚು ದುಡ್ಡು ಖರ್ಚು ಮಾಡಬೇಕು ಅಂತಂದರೆ ಇಂಡಸ್ಟ್ರೀಸ್ಗಳಿಂದ ಬರುವಂತಹ ಪ್ರಾಡಕ್ಟ್ಸ್ಗಳಿಗೆ ಎಷ್ಟು ಖರ್ಚು ಮಾಡ್ತಿದೆಯಲ್ಲ ಇಂಡಸ್ಟ್ರಿ, ಅದಕ್ಕಿಂತ ಹೆಚ್ಚು ದುಡ್ಡನ್ನು ಖರ್ಚು ಮಾಡಿ ಅದರ ಪ್ಯೂರಿಫೈ ಮಾಡಿ ಆ ವಸ್ತುಗಳನ್ನು ವೇಸ್ಟ್ ಮಟೀರಿಯಲ್ಗಳನ್ನು ಏನು ಪ್ಯೂರಿಫೈ ಮಾಡಿ ಆಮೇಲೆ ಏನು ನದಿ ಅಥವಾ ಸೀಗೆ ಬಿಡಬೇಕು ಅಂತ ಹೇಳಿದ್ದಾರೆ. ಅದರ ಸಲುವಾಗಿಯೇ ಕೆಲವೊಂದಿಷ್ಟು ಫಂಡನ್ನು ಕೂಡ ನೀವು ಏನು ಮಾಡಬೇಕು, ಎತ್ತಿಡಬೇಕು, ಫಂಡನ್ನು ರಿಸರ್ವ್ ಇಡಬೇಕು ಅಂತಂದರೆ ಹೇಳಿದ್ದಾರೆ. ಆ ವೇಸ್ಟ್ ಮಟೀರಿಯಲ್ಗಳನ್ನು ಪ್ಯೂರಿಫೈ ಮಾಡಿ ಆಮೇಲೆ ಏನು ಮಾಡಬೇಕು, ರಿವರ್ ಮತ್ತು ಸೀಗೆ ಬಿಡಬೇಕು ಅಂತಂದು ಹೇಳಿದ್ದಾರೆ. Industries are being asked to pay large sums to meet the cost of depositing of effluents. Effluents means large liquid formation ಒಳಗಿರುವಂತಹ ವೇಸ್ಟ್ ಅಂತಂದೆ. ಆ ಲಿಕ್ವಿಡ್ ಫಾರ್ಮೇಷನ್ ಒಳಗೆ ಇರುವಂತಹ ವೇಸ್ಟು ಅದನ್ನ ಪ್ಯೂರಿಫೈ ಮಾಡಿ ಅದನ್ನ ಕ್ಲೀನ್ ಮಾಡಿ ಆಮೇಲೆ ಏನು ಮಾಡಬೇಕು, ಅವರು ಸೀಗೆ ಬಿಡಬೇಕು, ಅದಕ್ಕೆ ಹೊರಸೂಸಬೇಕು ಅಂತಂದರೆ. ಕ್ಯಾಂಪೇನ್ಸ್ ಆರ್ ಬೀಯಿಂಗ್ ಆರ್ಗನೈಸ್ಡ್ ಅಗೇನ್ಸ್ಟ್ ಕಟಿಂಗ್ ಡೌನ್ ಟ್ರೀಸ್ ಅಂತಂದೆ. ಕೆಲವೊಂದಿಷ್ಟು ಕ್ಯಾಂಪೇನ್ಸ್ಗಳು, ಚಳವಳಿಗಳು ಹೊರಗೆ ಬಂದು ದಂಗೆಗಳು ಪ್ರಚಾರ ಮಾಡ್ತಾ ಬಂದರು. ಕ್ಯಾಂಪೇನ್ಸ್ ಅಂತಂದರೆ ಇಲ್ಲಿ ನಾವು ಇನಿಷಿಯೇಷನ್ ಅಂತಂದು ಹೇಳ್ತೀವಿ, ಆಮೇಲೆ ಮೂಮೆಂಟ್ ಅಂತಂದು ಹೇಳ್ತೀವಿ. ಕೆಲವೊಂದಿಷ್ಟು ಏನು ಜರ್ನಿಯನ್ನು ಮಾಡ್ತಾ ಪ್ರಚಾರ ಮಾಡ್ತಾ ಜನರಿಗೆ ಅವೇರ್ನೆಸ್ಸನ್ನು ಕೊಡೋ ಸಲುವಾಗಿ ಟ್ರೀಗಳನ್ನು ಹಚ್ಚಬೇಕು, ಇದರಿಂದ ಏನು ಎನ್ವಿರಾನ್ಮೆಂಟ್ ಕ್ಲೀನ್ ಆಗಿರ್ತದೆ ಅಂತ ಅನ್ನುವಂಥ ಒಂದು ಅವೇರ್ನೆಸ್ಸನ್ನು ಕೊಡ್ತಿದ್ದಾರೆ. ಕ್ಯಾಂಪೇನ್ಸ್ ಆರ್ ಬೀಯಿಂಗ್ ಆರ್ಗನೈಸ್ಡ್ ಅಗೇನ್ಸ್ಟ್ ಕಟಿಂಗ್ ಡೌನ್ ಟ್ರೀಸ್. ಟ್ರೀಗಳನ್ನು ಕಟ್ ಮಾಡಬಾರ್ದು, ಅವುಗಳನ್ನು ಉಳಿಸ್ಕೋಬೇಕು ಅಂತ ಅನ್ನುವಂಥ ಅವೇರ್ನೆಸ್ಸನ್ನು ಕೊಡುವಂಥ ಕೆಲವೊಂದಿಷ್ಟು ಆರ್ಗನೈಸೇಷನ್ಗಳು ಉದ್ಭವ ಆಗ್ತದೆ. ಪಬ್ಲಿಕ್ ಒಪಿನಿಯನ್ ಈಸ್ ಗ್ರ್ಯಾಜುವಲಿ ಬೀಯಿಂಗ್ ಅರೌಸ್ಡ್ ಟು ಕನ್ಸರ್ನ್ ಆ್ಯಂಡ್ ಇಫ್ ಆಲ್ ಆಫ್ ಅಸ್ ಬಿಕಮ್ ಕನ್ಸರ್ನ್ಡ್ ಅಬೌಟ್ ಅವರ್ ಎನ್ವಿರಾನ್ಮೆಂಟ್. ಅಷ್ಟೇ ಅಲ್ಲದೆ ಪಬ್ಲಿಕ್ ಒಪಿನಿಯನನ್ನು ಕೂಡ ಕೇಳ್ತದೆ. ಬರೀ ಗೌರ್ಮೆಂಟ್ ಮಾತ್ರ ತಂದು ಒಪಿನಿಯನ್ ಹೇಳ್ತಿಲ್ಲ, ಪಬ್ಲಿಕ್ ಒಪಿನಿಯನನ್ನು ಕೂಡ ತೆಗೆದುಕೊಂಡು ಈ ಎಷ್ಟಾಗ್ತಷ್ಟು ಸುತ್ತಮುತ್ತಲಿರುವಂತಹ ಎನ್ವಿರಾನ್ಮೆಂಟನ್ನು ಕ್ಲೀನಾಗಿ ಆಮೇಲೆ ಫ್ರೆಶ್ ಆಗಿ ಏರನ್ನು ಸೇವಿಸೋ ಅಂತಹ ಸಿಚುವೇಶನ್ನು ಒದಗಿ ಬರಲಿ, ಅದರ ಸಲುವಾಗಿ ಏನು ಅವೇರ್ನೆಸ್ಸನ್ನು ತಂದು ಕೊಡ್ತಿದ್ದಾರೆ. ಪಬ್ಲಿಕ್ ಒಪಿನಿಯನ್ ಈಸ್ ಗ್ರ್ಯಾಜುವಲಿ ಬೀಯಿಂಗ್ ಅರೌಸ್ಡ್ ಟು ಕನ್ಸರ್ನ್ ಆ್ಯಂಡ್ ಇಫ್ ಆಲ್ ಆಫ್ ಅಸ್ ಬಿಕಮ್ ಕನ್ಸರ್ನ್ ಅಬೌಟ್ ಅವರ್ ಎನ್ವಿರಾನ್ಮೆಂಟ್. ಇಲ್ಲಿ ನಾವು ಬರೀ ಗೌರ್ಮೆಂಟ್ ಅಷ್ಟೇ ಅದರ ಬಗ್ಗೆ ಏನಿಲ್ಲ ಅವೇರ್ನೆಸ್ ಬರದೆ ಸುತ್ತಮುತ್ತಲಿರುವಂತಹ ಎಲ್ಲ ಪಬ್ಲಿಕ್ಕು ಜನರು ಕೂಡ ಅವರಿಗೆ ಅವೇರ್ನೆಸ್ ಬಂದರೆ ಏನಾಗ್ತದೆ, ಈ ಪೊಲ್ಯೂಷನನ್ನು ಕಡಿಮೆ ಮಾಡ್ಬೋದು, ಎನ್ವಿರಾನ್ಮೆಂಟನ್ನು ಕ್ಲೀನಾಗಿ ಇಡ್ಬೋದು ಅಂತ ಹೇಳಿದ್ದಾರೆ. ವಿ ಶಾಲ್ ಬಿ ಏಬಲ್ ಟು ಕೀಪ್ ದ ಅರ್ತ್ ಹ್ಯಾಬಿಟೇಬಲ್ ಫಾರ್ ಫ್ಯೂಚರ್ ಜನ್ರೇಷನ್. ಇದರಿಂದ ಏನಾಗ್ತದೆ, ನಮ್ಮ ಮುಂದೆ ಬರುವಂತಹ ಪೀಳಿಗೆ ಏನಿರ್ತಲ್ಲ, ಫ್ಯೂಚರ್ ಜನ್ರೇಷನ್ ಇರ್ತೈತಲ್ಲ, ಅಟ್ಲೀಸ್ಟ್ ಅವರಿಗೆ ಏನಿರ್ತಲ್ಲ ಫ್ರೆಶ್ ಏರು ಆಮೇಲೆ ವಾತಾವರಣ ಶುದ್ಧವಾಗಿರುವಂತಹ ಒಂದು ವಾತಾವರಣ ಅವರಿಗೆ ಒದಗಿ ಬರೋ ಥರ ನಾವೇನು ಮಾಡಬೇಕು, ಈಗ ಎಚ್ಚೆತ್ಕೊಳ್ಬೇಕು ಅಂತಂದು ಹೇಳಿದ್ದಾರೆ. ಅರೌಸ್ ಮೀನ್ಸ್ ಕಾನ್ಸಿಯಸ್ ಅಂತಂದು ಹೇಳ್ತಾರೆ. ಕಾನ್ಶಿಯಸ್ ಅಂತಂದ್ರೆ ಎಚ್ಚರಿಸುವುದು ಅಥವಾ ಎಬ್ಬಿಸುವುದು ಅಂತಂದು ಹೇಳ್ಬೋದು ನಾವು. ಹೆಬಿಟೇಬಲ್ ಅಂತಂದ್ರೆ ಸೂಟೇಬಲ್ ಆರ್ ಗುಡ್ ಇನಫ್ ಟು ಲಿವ್ ಇನ್. ಒಂದು ಸೂಟೇಬಲ್ ಅಥವಾ ಒಂದು ಅರ್ತ್ನಲ್ಲಿ ಸೂಟೇಬಲ್ ಇರುವಂತಹ ಒಂದು ಪ್ಲೇಸಿಗೆ ನಾವೇನಂತೈತಿ ಹ್ಯಾಬಿಟೇಬಲ್ ಅಂತಂದು ಹೇಳಿ ಮುಂದಿನ ಜನ್ರೇಷನ್ಗೆ ಏನಿಲ್ಲ ಒಂದು ಫ್ರೆಶ್ ಆಗಿರುವಂತಹ ಶುದ್ಧವಾಗಿರುವಂತಹ ವಾತಾವರಣ ಅವ್ರಿಗೆ ಒದಗಿಸಿಕೊಡೋಣ ಅಂತಂತೇಳಿ ಹೇಳಿದ್ದಾರೆ. ವಿ ಶಾಲ್ ಬಿ ಏಬಲ್ ಟು ಕೀಪ್ ದ ಅರ್ತ್. ಭೂಮಿಯನ್ನು ಏನೈತಲ್ಲ ಒಂದು ಯೋಗ್ಯ ವಾಸಕ್ಕೆ ಯೋಗ್ಯವಿರುವಂತಹ ಒಂದು ಪ್ಲೇಸನ್ನು ನಿರ್ಮಾಣ ಮಾಡೋಣ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು.